ಈ ಚಾಲೆಂಜ್ ಮಾಡೋದು ಇಂಥ ಕಷ್ಟ ಅಂತ ಇವತ್ತೇ ಗೊತ್ತಾಗಿರೋದು. ಒಂದೇ ಕೊಡೋಣ, ಒಂದೇ ಪೀಸು. ನೀವು ಖುಷಿಯಿಂದ ಕೊಟ್ಟರು ಪರವಾಗಿಲ್ಲ. ನನ್ನ ಪ್ರಕಾರ ಅವರು ಬೇಗ ಮುಗಿಸ್ಬಿಡ್ತಾರೆ. ಸದ್ಯಕ್ಕೆ ತೇಜುವ್ರ ಮೋಸ ಮಾಡಿಲ್ಲ ಅಂದ್ರೆ ಸಾಕು. H for ಹಂಚ್ ಕೂಡ ಇತ್ತು. ಏನು H for ಹಂಚ್ ಅಂತ ಕೂಡ ಇತ್ತು. ಹಂಚ್ ಅಂದ್ರೆ ಮಹಾರ್ಕೆಟ್ ಯಾವ್ದೋ ಊರಲ್ಲಿ ಐತಿ, ಇವಳು ಎಲ್ಗೋ ಕರ್ಕೊಂಡು ಹೋಗ್ಬಿಟ್ಟವಳೆ. ತಿನ್ಬೇಕಂತ ನೋಡ್ತಾ ಆಗ್ತಾರ ಏನೋ ಬರ್ತಾನೆ ಇಲ್ಲ. ಕ್ಯೂ ಫಾರ್ ವಾಟ್? ಪ್ಲೀಸ್ ಟೆಲ್ ವಿಚ್ ಲೆಟರ್ ಯು ಸ್ಟಾಪ್. ಇವಾಗ ನೀವು ಯಾವ ಲೆಟರ್ ಸ್ಟಾಪ್ ಆಗಿದೆ ಅಂತ ನೀವು ಫಸ್ಟ್ ಹೇಳ್ತಾ ಇಲ್ಲ ಅಲ್ಲ ಬ್ರೋ? ನೀನ್ ಹೇಳ್ಬಿಡ್ತೀನಿ. ಇದು ಸುದೀಪ್ ಅಂತ ಕವರ್. ಇಲ್ಲಿ ಕೂಡ ಹೈಟ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದ್ವಿ. ಗೈಸ್, ಇದು ಐಸೋಬಿಲ್ ಅಂತೆ. ಐಯಿಂದ ಸ್ಟಾರ್ಟ್ ಆಗುತ್ತಂತ ಇವ್ರು ಹೇಳಿದ್ರು, ಅಣ್ಣ ಹೇಳಿದ್ರು. ಸೊ ಇವಾಗ ಇದನ್ನ ತಿನ್ನುವ, ಸ್ವಲ್ಪ ತಿಂತೀನಿ. ಓಕೆನಾ ಅಣ್ಣ? ಕೊಡಿ ಅಣ್ಣ. ಸಣ್ಣಂಗೆ 50 ರೂಪಾಯಿ ಪೇ ಮಾಡಿದೆ, ಇದೆ ಅಂತೆ. ಅಣ್ಣ ಏನಣ್ಣ ಇದನ್ನ ಮಾತ್ರ ತಿನ್ಬೇಕಾ? ಹಿಂಗೆ ತಿನ್ನದ ಅಣ್ಣ? ನಾನು ವಿಡಿಯೋ ಹಿಡಿದ್ರಾ? ನನ್ನ ತೋರಿಸಿ ಅಣ್ಣ. ನಾನಿದ್ದೀನಿ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಅಷ್ಟೇ ಅಣ್ಣ, ಥ್ಯಾಂಕ್ ಯು. ಕೈ ಐಯಿಂದ ಐಸೋಬಿಲ್ ಏನೋ ಹೇಳಿದ್ರು ಅವರು ಅಣ್ಣ, ಅದು ತಿಂದಾಯ್ತು. ಫಸ್ಟ್ ಟೈಮ್ ತಿಂದಿದ್ದು, ಚೆನ್ನಾಯ್ತು ಒಟ್ಟಿನಲ್ಲಿ. GHIJ ಇಂದ ಹೋಗ್ಬೇಕೀಗ. ಜೆ ಇಂದ ಏನಿದೆ? H for honey cake. I for ice cream. So 10 rupees for ice cream. Next ABCD F G H I J K. ಜಗ್ ಹಿಂದ್ಗಡೆ ಇದೆ ನೋಡು. I for ice cream. ಗೈಸ್, ಕ್ರಾಂತಿ ಸ್ವೀಟ್ ಬಂದೆ. ಸೊ ಜೆ ಇಂದ ಏನಾದ್ರು ಸಿಕ್ತು ಅಂದ್ರೆ ಇಲ್ಲೇ ತಿನ್ಬೇಡ. ಗೊತ್ತಿಲ್ಲ ಏನೇನು ಐಟಮ್ ಇದೆ ಅಂತ ನೋಡ್ಬೇಕು. ಜೆ ಇಂದ ಅಣ್ಣ, ಜೆ ಇಂದ ಏನು ಸಿಗ್ಬೋದಣ್ಣ? ಅಣ್ಣ ಜಾಂಬನ್ ಸೂಪರ್ ಕೊಡಿ ಅಣ್ಣ. ಒಂದು ಕೊಡಿ ಅಣ್ಣ, ಜಾಂಬನ್ ಒಂದು ಕೊಡಿ. ಗೈಸ್, ಇಲ್ಲಿ ಜೆ ಇಂದ ಜಾಂಬನ್ ತಿಂತ ಇದ್ದೀನಿ. GHIJK. ಅಣ್ಣ ಕೆ ಇಂದ ಏನು ಸಿಗುತ್ತೆ? ಸೂಪರ್ ಅಣ್ಣ, ಕೊಡಿ ಅಣ್ಣ. ಒಂದೇ ಕೊಡಿ ಅಣ್ಣ, ಒಂದು ಕೊಡೋಣ, ಒಂದೇ ಪೀಸು. ನೀವು ಖುಷಿಯಿಂದ ಕೊಟ್ಟರು ಪರವಾಗಿಲ್ಲ. ಸೊ ಕಾಫಿ ಬರ್ಫಿ ಸಮಥಿಂಗ್ ಏನು ಹೇಳಿದ್ರು, ಅದು ಬರ್ತೀನಿ. ಜಿ ಇಂದ ಇದೆ GHIJK. ಈ ಚಾಲೆಂಜ್ ಮಾಡೋದು ಇಂಥ ಕಷ್ಟ ಅಂತ ಇವತ್ತೇ ಗೊತ್ತಾಗಿರೋದು. ಈ ರೇಂಜ್ಗೆ ಯಪ್ಪ. ಅಣ್ಣ ಜಾಂಬನ್ ಕೊಟ್ಟರು. ಅಣ್ಣ ಇದು ಹೆಸರೇಣ್ಣ? ಕಾಜು ಕತ್ಲಿ. ಇದು ಕಾಜು ಕತ್ಲಿ ಜಾಂಬನ್. ಡನ್. ಗೈಸ್, ಆಗಲೇ 38 ಮಿನಿಟ್ಸ್ ಆಗಿದೆ. ಇನ್ನು ನನಗೆ ಟೈಮ್ ಮಿಕ್ಕಿರೋದು ಜಸ್ಟ್ ಒಂದು 12 ಮಿನಿಟ್ಸ್ ಇರಬೇಕು ನನ್ನ ಪ್ರಕಾರ. ಇಲ್ಲ 12 ಅಲ್ಲ, 22 ಮಿನಿಟ್ಸ್ ಇರಬೇಕು. GHIJK ಆಯಿತು. ಎಲ್ಲೋ ಎಮ್ಮು. ಇವಾಗ ಎಲ್ಲೇ ಮುಡ್ಬೇಕು ನನಗೆ. ನನ್ನ ಸ್ಕೂಲ್ ಹತ್ರ ಇರೋ ಪೆಟ್ಟಿ ಅಂಗಡಿನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಗೈಸ್. ಪೆಟ್ಟಿ ಅಂಗಡಿ ಹುಡುಕ್ತಾ ಇದ್ದೀನಿ. ಸ್ಕೂಲ್ ಬಿಟ್ಟಿದ ತಕ್ಷಣ ಅಲ್ಲಿ ದೂರ ಇದೆ ಗೈಸ್. ಇಲ್ಲೇ ಎಲ್ಲರೂ ಹುಡ್ಕೋಣ ಬನ್ನಿ. ಆದ್ರೆ ನಮ್ಮ ಸ್ಕೂಲ್ ನೋಡಿಲ್ಲ ಅಲ್ಲ, ಯಾವತ್ತಾದ್ರೂ ತೋರಿಸ್ತೀನಿ. ಗೈಸ್, ನಾನು ಮೈಕ್ ನ ತಗೋಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಗೈಸ್. ಆದ್ರೆ ಇವಳು ಆಟ ನೋಡ್ತಾ ಇದ್ರಿ, ತಗೋಬೇಕು ಅನ್ಸೈತೆ. ಮಹಾರ್ಕೆಟ್ ಯಾವ್ದೋ ಊರಲ್ಲಿ ಐತಿ, ಇವಳು ಎಲ್ಗೋ ಕರ್ಕೊಂಡು ಹೋಗ್ಬಿಟ್ಟವಳೆ. ಇದು ಮೇನ್ ರೋಡ್. ಈ ಕಡೆ ಎಲ್ಲ ಚಿಕ್ಕ ಅಂಗಡಿಗಳು ಇಕ್ಕಲ್ಲ. ಹೇಳ್ತೇನೆ, ಒಳಗಡೆ ಇಳಿಬೇಕು ಅಂದ್ರೆ ರೋಡಲ್ಲೇ ಹೋಯ್ತಾವಳು ಇವಳು. ನನ್ನ ಮಾತು ಕೇಳಲ್ಲ. ಅಟ್ಲೀಸ್ಟ್ ತಿನ್ನೋದ್ರಲ್ಲಾದ್ರೂ ಒಂದು ಚಿಕ್ಕ ಪೀಸ್ ಕೊಡ್ತಾಳೆ ಅಂದ್ರೆ ಅದು ಕೊಡ್ತಾ ಇಲ್ಲ. ಅವಳೆ ಎತ್ತಿ ಕವರ್ಗೆ ಹಾಕಂತವಳೆ ತಕೊಂಡು ಹೋಯ್ತಾವಳೆ. ನಾಚಿಕೆ ಆಗ್ಬೇಕು ಹೋಗಿ, ನಾಚಿಕೆ. ಇದ್ರ ಮೇಲೆ ನಾನೇನು ಹೇಳಕ್ ಹೋಗಲ್ಲ ಗೈಸ್, ನೀವು ಅರ್ಥ ಮಾಡ್ಕೊಳ್ಳಿ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಜೆಲ್ಲಿ ಚಾಕ್ಲೇಟ್ ಇದೆಯಾ? ಇಲ್ವಾ? ಜೆ ಫಾರ್ ಇನ್ನೇನಿದೆಯಪ್ಪ ಇಲ್ಲಿ? ಜೆ ಜಾಮೂನ್. ನಮ್ಮ ಏರಿಯಾದಲ್ಲಿ ಏನ್ ಕಾಂಪ್ರಮೈಸೇಷನ್? ಜೆ ಅಣ್ಣ, ಒಂದು ಜಾಮೂನ್ ಕೊಡಿ. ಒಂದೇ ಒಂದು ಜಾಮೂನ್. ಒಂದು ಮತ್ತೆ ಜೆ ಕೆ ಖಾರ ಬುಂದಿ. ಕೆ ಫಾರ್ ಖಾರ ಬುಂದಿ. ಅಯ್ಯೋ ನಿನ್ ಡಯಟು ಗಿಯಟು ಏಟು ವೆಯ್ಟು ಎಲ್ಲ ಹೋಯ್ತು. ಸೊ ಜೆ ಫಾರ್ ಜಾಮೂನ್. ಇವಾಗ ನಿನ್ ಸ್ಟೋರಿಗೆ ಏನಂತ ಹಾಕಿ ಅಪ್ಡೇಟು? ಗೈಸ್, ಇದೊಂದ್ಸರಿ ಕ್ಷಮಿಸ್ಬಿಡಿ. ನೋ ವೇ. ಖಾರ ಬುಂದಿ ಕೊಡಿ ಅಣ್ಣ. ಕೆ ಫಾರ್ ಖಾರ ಬುಂದಿ. 20 ರೂಪಾಯಿ. ಡನ್. ಒಂದೇ ಅಂಗಡಿಲಿ 2 ತಗೊಳ್ಳೋದ್ರಿಂದ ಸೊ ನಾನು ನೆಕ್ಸ್ಟ್ ಅಂಗಡಿ ಹೋಗ್ತಾ ಇದ್ದೀನಿ. ಎಲ್ಲು ಲೆಮನ್ ಜ್ಯೂಸ್. ಗೈಸ್, ಎಲ್ಲಿಂದ ಲೆಮನ್ ಜ್ಯೂಸ್? ವಾವ್, ಸೂಪರ್ ಫೈನಲ್ ಸಿಕ್ತು. ಅಣ್ಣ, ಒಂದು ಲೆಮನ್ ಜ್ಯೂಸ್ ಕೊಡ್ತೀರಾ? ಲೆಮನ್ ಟೀ ಇದೆಯಾ? ಕೊಡಿ ಅಣ್ಣ. ಯಾವ್ದು ಬೇಗ ಆಗುತ್ತೆ? ಲೆಮನ್ ಜ್ಯೂಸ್ ಆಗುತ್ತಾ ಬೇಗ, ಇಲ್ಲ ಲೆಮನ್ ಟೀ? ಜ್ಯೂಸ್ ಬೇಗ, ಅದೇ ಕೊಟ್ಬೇಡ. ಎಲ್ಲಿ
KLM. ಅಣ್ಣ ಎಮ್ಮಿಂದ ಏನು ಸಿಗುತ್ತೆ? ಮೂಸಂಬಿ ಜ್ಯೂಸು. ಅದು ಬಿಟ್ಟು ಇಲ್ಲೇನಾರು ನಾರ್ಮಲ್ ಆಗಿರೋದು ಮಿರಿಂಡಾ. ಯಾ ಗೈಸ್, ಎಲ್ಲಿಂದ ಲೆಮನ್ ಜ್ಯೂಸು, ಎಮ್ಮಿಂದ ಮಿರಿಂಡಾ. ಡನ್. ಲೆಮನ್ ಜ್ಯೂಸ್. ಓ ಅಣ್ಣ ಜಾಸ್ತಿನೇ ಕೊಟ್ಬಿಟ್ಟವ್ರೆ. ಎನ್ ನೆಕ್ಸ್ಟ್ ಅಂಗಡಿ ಹೋಗ್ಬೇಕೀಗ. ಏನಿಗೆ ಲೆಮನ್ ಟೀ ಬಂದ್ಬಿಟ್ಟು ಕಮ್ಮಿ ರೇಟು, ಲೆಮನ್ ಜ್ಯೂಸ್ ಒಂದು ಸ್ವಲ್ಪ ಜಾಸ್ತಿ ರೇಟ್, ಅದಕ್ಕೆ ಲೆಮನ್ ಜ್ಯೂಸ್ ಅಂದ್ಬಿಟ್ರು. ಅವ್ರ ಜೊತೆ ಇಬ್ಬರವ್ರೆ. ನನ್ನ ಪ್ರಕಾರ ಅವರು ಬೇಗ ಮುಗಿಸ್ಬಿಡ್ತಾರೆ. ಸದ್ಯಕ್ಕೆ ತೇಜುಬ್ರ ಮೋಸ ಮಾಡಿಲ್ಲ ಅಂದ್ರೆ ಸಾಕು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅಂದ್ರೆ ಸಾರಿ, ಹೇಳ್ಕೊಟ್ಟಿಲ್ಲ ಅಂದ್ರೆ ಸಾಕು. ಹೇಳ್ಕೊಟ್ಟಿಲ್ಲ ಅಂದ್ರೆ ಸಂಧ್ಯಾ ಅವ್ರು ಒಬ್ಬರೇ ಕಂಡು ಹಿಡಿದ್ರೆ ಟೈಮ್ ತಗೋತಾರೆ. ಸೊ ಅವ್ರೇನೋ ಹೇಳ್ಕೊಟ್ರೆ ಬೇಗ ಆಗ್ಬಿಡುತ್ತೆ. ಅವ್ರ ಕಡೆ ಅಡ್ವಾಂಟೇಜ್ ಜಾಸ್ತಿ ಇದೆ. ಲೆಟ್ಸ್ ಹೋಪ್ ಫಾರ್ ಬೆಸ್ಟ್ ಅಷ್ಟೇ. ಲೆಟ್ಸ್ ಗೋ ಗೈಸ್. ಇದನ್ನ ಕ್ಯಾರಿ ಮಾಡಿಕೊಂಡು ಫೋನ್ ಪೇ ಮಾಡಿಕೊಂಡು ಓಡಾಡ್ಕೊಂಡಿರೋದು ಎಷ್ಟು ಕಷ್ಟ ಮಾರಯ್ಯ. ಎನ್ನಿಂದ ಇದರಲ್ಲಿ ಏನು ಸಿಗುತ್ತೆ ಅದೇ ಗೊತ್ತಾಗ್ತಿರ ನನಗೆ. ಎಲ್ ಫಾರ್ ಲೇಸ್. ಜಂಕ್ ಫ್ರೂಟ್ ಅಲ್ಲಿ ನನ್ನನ್ನು ಯಾರಾದ್ರೂ ಮಿಸ್ ಆದ್ರೆ ಲೇಸ್ ಇಲ್ಲ ಅನ್ಸುತ್ತೆ. ಓ ಮೈ ಗಾಡ್, ಅಕ್ಕ ಲೇಸ್ ಇಲ್ವಾ? ಲೇಸ್ ಇಲ್ವಂತೆ ಗೈಸ್. ಸೊ ಬನ್ನಿ ಬೇರೆ ಕಡೆ ಹೋಗೋಣ. ಗೈಸ್, ಲೇಸಲ್ಲಿ ನಿಮ್ಗೆ ಯಾವ ಫ್ಲೇವರ್ ಇಷ್ಟ? ನನಗೆ ಆರೆಂಜ್ ಇಷ್ಟ. ಅರೆ ಆರೆಂಜ್ 30 ರೂಪಾಯಿದಿದೆ. ನಾನು ಡೇಟಲ್ಲಿ ಇದ್ದೀನಲ್ವಾ ಇವಾಗ ಸದ್ಯಕ್ಕೆ. ಫುಲ್ ಖಾಲಿ ಮಾಡ್ದಂಗೆ ನೀನು. ಸೊ ಎಲ್ ಫಾರ್ ಲೇಸ್, ಎಂ ಫಾರ್ ಮಂಚ್. ಎಂ ಫಾರ್ ಮಂಚ್. ಓ ಮೈ ಫೇವ್ರೆಟ್ ಮಂಚ್. ಚಾಕ್ಲೇಟ್ಸ್ ಆ ಕಡೆನೇ ಇರುತ್ತೆ ಅನ್ಸುತ್ತೆ. ಅಕ್ಕ ಚಾಕ್ಲೇಟ್ಸ್. ಥ್ಯಾಂಕ್ ಯು ಗೈಸ್. 40 ರೂಪಾಯಿ. ಎಲ್ ಫಾರ್ ಲೇಸ್, ಎಂ ಫಾರ್ ಎಲ್ಲು, ಎಮ್ಮು, ಎನ್ ಓ. ಎನ್ ಮೇ ಕುಚ್ ಮಿಲ್ತೆ. ಎನ್ ಬಾಯ್ ನಿಂಬೂಸ್ ದೇ ದೋ ಬಾಯ್. ಗೈಸ್, ಎನ್ನಿಂದ ನಿಂಬು ಸಿಕ್ತು. ಅಲ್ಲಿದೆ ನಿಂಬೂಸ್. ಥೋಡಾ ದೇಖೋ, ಡಿಸ್ಕೌಂಟ್ ದೇ ದೋ. ಡಿಸ್ಕೌಂಟ್ ಕೊಡ್ತೀರಾ ಅಂತ ಕೇಳ್ತೇನೆ. ಗೈಸ್ ಡನ್ನು. ಈಗ ಕುಡಿಬೇಕಿದ್ರು. MNOO ಆರೆಂಜ್. ಸೊ ರೋಡ್ ದಾಟ್ಬೇಕು. ಸೊ ಇಂದ ಆರೆಂಜು. ಸೊ ಆರೆಂಜ್ ಅಂಗಡಿ ಅಲ್ಲಿದೆ. ಸಾರಿ, ಆರೆಂಜ್ ಅಲ್ಲಿದೆ, ಫ್ರೂಟ್ಸ್ ಅಂಗಡಿ. ತಿನ್ನುವ ಬನ್ನಿ. ಸೊ ಈಗ ಓ ಇಂದ ಆರೆಂಜ್ ಅಂತ ಹೇಳಿದ್ದೆ, ಅದಕ್ಕೆ ಇಲ್ಲಿ ಆರೆಂಜ್ ತಗೋತಾ ಇದ್ದೀನಿ. ಅಣ್ಣ ಒಂದೇ ಒಂದು ಆರೆಂಜ್ ಬೇಕಣ್ಣ. ಎಷ್ಟು ಅಣ್ಣ? 25. ಓಕೆ ಅಣ್ಣ. ಆರೆಂಜ್ನ ತೊಗೊಂಡಿದ್ದೀನಿ. ಎತ್ತಿಕ್ಬಿಟ್ಟು ಆಮೇಲೆ ತಿಂತೀನಿ. ಓ P4 ಪಲ್ಸ್. P4 ಪಲ್ಸ್ ಇದೆ. P4 ಎಂತ ಇದು? ಪಾಸ್ತಾ. ಅಣ್ಣ ಇದು ಹೆಸರು ಪಾಸ್ತಾನಾ ಅಥವಾ ಬಿಚ್ಕೊಡಬೇಕಾದ್ರೆ? ಒಂದೇ ಕೊಡಿ. P4 ಪಾಸ್ತಾ. ಅದಾಯ್ತು. ಚಿಪ್ಸ್ ತಿಂತೀನಿ ಈಗ. ಡನ್. ಎನ್ ಫಾರ್ ಯೋಚನೆ ಮಾಡು. ಇವಾಗ ಮಾಡಿದ್ರೆ ಇನ್ಯಾವಾಗ ಯೋಚನೆ ಮಾಡ್ತೀಯ? ಎಕ್ಸಾಮ್ ಟೈಮ್ ಯೋಚನೆ ಮಾಡಿಲ್ಲ, ಇವಾಗ ಯೋಚನೆ ಮಾಡಿ. ನೀನ್ ಜಾಸ್ತಿ ಮಾತಾಡಬೇಡ. ಎನ್ ಫಾರ್ ಗೈಸ್, ಒಂದೇ ರೋಡಲ್ಲಿ ಮೂರ್ ಸರಿ ಓಡಾಡ್ತಾ ಇದ್ದೀನಿ ಗೈಸ್. ನಾನಂತ ಇಲ್ಲಿ ಇರ್ಬೋದೇನೋ, ಕೇಳೋಣ ಬನ್ನಿ. ನಂಗೆ ಎನ್ ಫಾರ್ ಏನು ಸಿಗುತ್ತೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಎನ್ನಿಂದ ಯಾವ ಬ್ರ್ಯಾಂಡ್ ಏನು ಓಪನ್ ಮಾಡಿಲ್ವಾ ಗೈಸ್? ಎನ್ ಫಾರ್ ಏನು ನಾನು ಹೇಳಲ್ಲ. ನಿಜ ನೋಡು. 5000 ಬಂದ್ರೆ 2500 ನಂಗೆ, 2500 ನಿನ್ಗೆ. ಓಕೆನಾ? ಎನ್ನಿಂದ ನೆಸ್ಲೆ ಬರುತ್ತೆ ನೋಡಿ. ಅಲ್ಲ, ನೆಸ್ಲೆ ಚಾಕ್ಲೇಟ್ ಒಂದು ಕೊಡಿ. ಎನ್ ಫಾರ್ ನೆಸ್ಲೆ. ಎನ್ ಓ ನಂಗೆ ಗೊತ್ತು, ನೀನ್ ಕೇಳಲ್ಲ. ಏಯ್, ಎನ್ನಾದ್ಮೇಲೆ ಏನ್ ಬರುತ್ತೆ? ABCDFGHIJKLMNO. ನೆಸ್ಲೆ ಕಂಪ್ನಿಯಿಂದ ಕಿಟ್ ಕ್ಯಾಟ್ ಇದೆ. ಓ ಫಾರ್ ನಂಗೆ 2000 ಬರಬೇಕು. ಓ ಫಾರ್ ವಾಟ್? ಯಾ ಅದನ್ನ ನಾನು ಹೇಳ್ಕೊಡ್ಬೇಕಾದ್ರೆ ಇನ್ನೊಂದು 1000 ಕೊಡ್ಬೇಕು. ಬೇಡ ಬಿಡು, ನಾನೇ ನೋಡ್ಕೊಂತೀನಿ. ಬ್ರೋ, ಇವಾಗ ಸಂಜೆ ಏನಾದ್ರು ಜಾಸ್ತಿ ತಗೊಂಡ್ಬಿಟ್ಟಿದ್ರೆ ನಾವು ತಿನ್ಕೋಬೋದಾ? ಶೇರ್ ಮಾಡ್ಕೋಬೋದಾ? ಪೂರ್ತಿ ತಿನ್ಬೇಕಾ? ಓಕೆ ಬ್ರೋ. ಓ ಫಾರ್ ಅಲ್ಲ, ಸಾರಿ, ಎನ್ ಫಾರ್ ನೆಸ್ಲೆ ಚಾಕ್ಲೇಟ್. ತೇಜ ಜಾಸ್ತಿ ಬಿಡಕ್ ಓ ಹೋಗ್ಬಾರ್ದು. ಫಾರ್ ಆಲ್ಕೋವಾ ಸ್ವೀಟ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಏನೇ? ಓ ಫಾರ್ ಓಲ್ ಅಲ್ಲ, ಅದು ಆಲ್ಕೋವಾ. ಅದು ಓ ಫಾರ್ ಅವ್ನು ಗೆದ್ದು ಬಿಡ್ತಾನೆ. ಗೈಸ್, ಸಂಜೆ ನೀವು ಯೋಚನೆ ಮಾಡ್ತಾಳೆ, ಆದ್ರೆ ಚಾಲೆಂಜ್ ಮುಗಿಯೋದಕ್ಕೆ ಇನ್ನೊಂದು ಜಸ್ಟ್ 30 ಮಿನಿಟ್ಸ್ ಟೈಮ್ ಇದೆ. ಕಿಂಡರ್ ಜಾಯ್ ಎಲ್ಲ ನೆನಪಾಗ್ತೈತೆ. ಓ ಫಾರ್ ಏನಂತಾನೆ ಗೊತ್ತಾಗ್ತಾ ಇಲ್ಲ. ಓ ಫಾರ್ ಎಷ್ಟು ಈಸಿ ಗೊತ್ತೇನೆ. ನಂಗೊಂದು ಹೇಳು, ಇನ್ನೊಂದು 1000 ಇಲ್ಲ 500 ಕೊಡ್ತೀನಿ ಅಂತ ಹೇಳು, ಪಕ್ಕ ಹೇಳ್ಬಿಡ್ತೀನಿ. ಬೇಡ, ಆರೆಂಜ್ ಚಾಕ್ಲೇಟ್. ಓಕೆ. ಓ ಫಾರ್ ಆರೆಂಜ್ ಚಾಕ್ಲೇಟ್ ಗೈಸ್. P ಫಾರ್ ಇಲ್ಲಿದೆ. ಓ ಪೋಲ್ಸ್. ಕೊಡಿ ಅಕ್ಕ. ಪಾಪ್ಕಾರ್ನ್ ಎಲ್ಲಿದೆ ಅಕ್ಕ? 11 ರೂಪೀಸ್ ಆಯ್ತು. ಓ ಫಾರ್ ಆರೆಂಜ್ ಚಾಕ್ಲೇಟು
ಎಲ್ಲ ಸ್ವೀಟು ಖಾರ ಸಪ್ಪೆ ಎಲ್ಲ ಮಿಕ್ಸ್. ಸಾಕಪ್ಪ ಸಾಕು. ಆರೆಂಜ್ ಚಾಕ್ಲೇಟ್ ಆಯ್ತು. ಈ ಸುದೀಪ್ ನೆಕ್ಸ್ಟ್ ಟೈಮ್ ಕೊಡ್ತೀನಿ, ಅವ್ನ ಅಮ್ಮಮ್ಮ ಅಂತ ಸಾಯ್ಬೇಕು. ಪಿ ಫಾರ್ ಪಾಪ್ಕಾರ್ನ್. ನಾನೀಗ ಕ್ಯೂ ತಗೋಬೇಕಂದ್ರೆ ಬೇಕ್ರಿ ಹೋಗ್ಲೇಬೇಕು. ಕ್ಯೂ ಇಂದ ಏನು ಬರುತ್ತೆ ಅದೇ ಗೊತ್ತಾಗ್ತಿಲ್ಲ ಗೈಸ್. ಇವತ್ತು ಅನಿಸ್ತೈತೆ ಈ ಚಾಲೆಂಜ್ ಮಾಡ್ಬೇಕಂದ್ರೆ ಪಕ್ಕದಲ್ಲಿ ಇನ್ನೊಬ್ರು ಯಾರಾದ್ರು ಇರಲೇಬೇಕು ಅಂತ. ಕ್ಯೂ 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 ಯಾವುದಿಲ್ವಾ ಆಂಟಿ? ಕ್ಯೂ ಇಂದ ಕಾಣಿಸ್ತಾನಿಲ್ವಾ? ಅಯ್ಯೋ ಕ್ಯೂ ಇಂದ ಏನು ಸಿಗುತ್ತೆ ಮಾರೆ ನನಗೆ ಗೊತ್ತಾಗ್ತಿಲ್ಲ. ಮೆಡಿಕಲ್ ಶಾಪ್ಗೆ ಏನಾದ್ರು ಹೋಗ್ಬೇಕು ನನ್ನ ಪ್ರಕಾರ ಕ್ಯೂ ಸಿಗೋ ಡೌಟೇ. ಹುಡ್ಕೋಣ. ಟೈಮು ಜಸ್ಟ್ 6 ಮಿನಿಟ್ ಲೆಫ್ಟ್ ಅಷ್ಟೇ. 1 ಅವರ್ ಆಯಿತು. ನನಗೆ ಏನೂ ಕಷ್ಟ ಆಗ್ತಿಲ್ಲ. ಇದನ್ನ ಹಿಡ್ಕೊಂಡು ಹೋಗ್ತಿರೋದೇ ಒಂದು ಕಷ್ಟ ನನಗೆ. ಅದೇ ಒಂದು ಬಾಧೆ. ಇದೊಂದು ಲಾಸ್ಟ್ ಬೇಕ್ರಿ ನೋಡೋಣ. ಕ್ಯೂ ಸಿಕ್ಕಿದ್ರೆ ತಗೊಂಬೋಣ. ಕ್ಯೂ 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 ಅಕ್ಕ, ಕ್ಯೂ ಇಂದ ಏನಾದ್ರು ತಿನ್ನೋಂಥದ್ದು ಇದೆಯಾ? ಏನಕ್ಕ? ಕ್ಯೂ 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 ಇಂದ ಏನಿಲ್ಲ, ಐಸ್ ಕ್ರೀಮಲ್ಲೂ ಏನಿಲ್ವಾ? ಅಯ್ಯೋ ಕ್ಯೂ 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 ಸಿಗು ಮಾರಾಯ. ಬ್ರೂ, ಬೂಮರ್, ಜೆಲ್ಲಿ, ಸೆಂಟ್ರ್ ಫ್ರೆಶ್, ಕಚಾಮ್. ಗೈಸ್ ದೇವ್ರಡೆ ಕ್ಯೂ ಸಿಗ್ತಾರೆ ನನಗಂತೂ. ಒನ್ ಆಫ್ ದಿ ಟಫೆಸ್ಟ್ ಲೆಟರ್ ಅಂದರೆ ಕ್ಯೂ ಇರಬೇಕು ನನ್ನ ಪ್ರಕಾರ. ಕ್ಯೂ ಒಂದು ಕಂಡಿಡಿದ್ಬಿಟ್ರೆ RS ಕಂಡಿಡಿಯೋದು ಈಸಿ. ನನಗೆ ಕ್ಯೂ ಸಿಗ್ತಾಯಿಲ್ಲ. ಸೊ ಇನ್ನು 3 ನಿಮಿಷ ಬಾಕಿ ಇದೆ. ಅದಕ್ಕೆ ವಾಪಸ್ಸು ನಾನು ಜಾಗಕ್ಕೆ ಹೋಗ್ತಾಯಿದ್ದೀನಿ. ಲಾಸ್ಟ್ 30 ಸೆಕೆಂಡ್ ಲೆಫ್ಟು ಅಷ್ಟೇ ಆಗೋದು, ಇನ್ನಾಗಲ್ಲ. ಇನ್ನು 30 ಸೆಕೆಂಡ್ ನಾನು ಕ್ಯೂ ಹುಡ್ಕೋಕ್ಕಾಗಲ್ಲ. ಇಲ್ಲಿಗೆ ಈ 30 ಸೆಕೆಂಡ್ ಆಗಿದ ತಕ್ಷಣ ಅವ್ರನ್ನ ಕರೆದ್ಬಿಡ್ತೀನಿ. ಇಂದ ನಂಗೆ ಏನ್ ತಿನ್ಬೇಕಂತ ನೋಡ್ತಾ ಆಗ್ತಾಯಿಲ್ಲ. ಅಥವಾ ಏನೋ ಬರ್ತಾನೆ ಇಲ್ಲ. ಕ್ಯೂ ಫಾರ್ ವಾಟ್? ದೇವ್ರ ಹತ್ರ ಕೇಳ್ಕೊ. ಗೈಸ್ ಇದು ನಂದು ಹೊಸ ಬಟ್ಟೆ. ಚೆನ್ನಾಗಿದ್ಯಾ? ಫಸ್ಟ್ ನನ್ನ ಬಟ್ಟೆ ತೋರಿಸಿ. ಫುಲ್ ಕಂಫರ್ಟಬಲ್ ಆಗಿದೆ ಸಮ್ಮರ್ಗೆ. ನಾನು ಅವಾಗಾದ್ರೂ ಫುಡ್ ಚಾಲೆಂಜ್ ವಿಡಿಯೋಸ್ ನೋಡ್ಬೇಕಿತ್ತು. ಕ್ಯೂ ಇಂದ ಆಫ್ಲೈನ್ ಹೆಲ್ಪ್ ಮಾಡೋ. ಆಫ್ಲೈನ್ ಗೀಫ್ಲೈನ್ ಇಲ್ಲ, ಏನಿಲ್ಲ. ಕೊಡಂಗಿದ್ರೆ ಒಂದು 500,000 ಕೊಡ್ತೀನಿ ಅಂತೇಳಿ ಆಗ ಹೆಲ್ಪ್ ಮಾಡ್ತೀನಿ. ಗೈಸ್ ಕ್ಯೂ ಇಂದ ನಂಗಂತೂ ತಲೆ ಓಡ್ತಾ ಇಲ್ಲ. ಸ್ವಲ್ಪ ಚೀಟ್ ಮಾಡೋಣ. ಹೇಳಿ ಬ್ರೋ. ಸಂಜೆ ಟೈಮ್ ಆಯ್ತು. ಗೈಸ್ ಫೈನಲಿ ನಾವು ನಿಲ್ಲಿಸಿರೋ ಗಾಡಿ ಇದೇ ಜಾಗಕ್ಕೆ ಬಂದ್ವಿ. ಸೊ ನಮ್ಮ ಗಾಡಿ ಹತ್ರ ಬಂದೆ. ಈ ಒಂದು ಅಂದರೆ ಗೊತ್ತಾಯ್ತು ಒಟ್ಟಿನಲ್ಲಿ ಅವರು ನನಗಿಂತ ನೆಕ್ಸ್ಟ್ ಲೆವೆಲ್ ದೂರಕ್ಕೆ ಹೋಗ್ಬಿಟ್ಟವ್ರಂತೆ. ಅವ್ರು ಅಲ್ಲಿಂದ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಆಟೋದಲ್ಲಿ ಬರ್ತಾವ್ರಂತೆ. ಕ್ರೇಜಿ ಯಪ್ಪ, ನೆಕ್ಸ್ಟ್ ಲೆವೆಲ್ ಟಯರ್ಡು. ನಾನು ನಂದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ಅವ್ರು ಬರಲಿ. ಅವ್ರು ಬಂದಮೇಲೆ ಅವ್ರದ್ದು ಒಪಿನಿಯನ್ ಕೇಳ್ಬಿಟ್ಟೆ ನಾನು ನಂದು ಹೇಳ್ತೀನಿ. ಇವಾಗ ನನಗೆ ಕಾಡ್ತಿರೋ ಪ್ರಶ್ನೆ, ಅವರು ಯಾವ ಲೆಟ್ರ್ವರೆಗೂ ಮಾಡಿರ್ಬೋದು. ಕಿಲಾಡಿ ಬೇಕಾದ್ರೆ ತೇಜುಬ್ರು ಏನಾದ್ರು ಒಂದು ಐಡಿಯಾ ಕೊಟ್ಬಿಟ್ಟಿರ್ತಾರೆ. ನೋಡುವ ಅವ್ರು ಯಾವ ಲೆಟ್ರ್ವರೆಗೂ ಮಾಡೋರೆ ಮಾರ್ರಯ್ಯ, ನನಗಂತೂ ಗೊತ್ತಿಲ್ಲ. ವೆಯ್ಟ್ ಮಾಡ್ತೀನಿ. ಅವ್ರು ಆಟೋದಲ್ಲಿ ಬರ್ತಾರಂತೆ. ಗೈಸ್ ನಮ್ಮ ಕಾಂಪಿಟೇಟ್ರು ಅಲ್ಲಿಂದ ನಡ್ಕೊಂಡು ಬರ್ತಾವ್ರೆ. ನೋಡಿ ಹೆಂಗೆ ಬರ್ತಾರೆ. ಕೊನೆಗೂ ನಾವು ಎಂಡಪ್ ಆಗಿದ್ದು ಕ್ಯೂನಲ್ಲಿ. ಕ್ಯೂನ್ ಯಾವ್ದ್ರಲ್ಲಿ ಎಂಡಪ್ ಆಗೋದು ನೋಡೋಣ ಬನ್ನಿ. ಅಲ್ಲಿದ್ದಾರೆ ನೋಡಿ ಗೈಸ್. ಆ ಕವರ್ ನಂದು ತೊಗೊಂಡ್ಬರ್ತಾರೆ. ಅಬ್ಬಾ ಫೈನಲಿ ಈ ಒಂದು ಆಟನ ಈ ರೇಂಜಿಗೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಫಸ್ಟ್ ಟ್ರೈ ಮಾಡಿರೋದು. ಸಿಕ್ಕಾಪಟ್ಟೆ ಮಜವಾಗಿತ್ತು. ಆ್ಯಂಡ್ ನೋಡುವ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅವ್ರಿಗೆ ಹೇಗೆ ಅನಿಸ್ತು ಅಂತ ಇವಾಗ ಕೇಳೋಣ. ವೆಲ್ಕಮ್ ಬ್ರೋ. ಫುಲ್ ಟಯರ್ಡಾ? ನೆಕ್ಸ್ಟ್ ಲೆವೆಲ್ ಟಯರ್ಡ್ ಅನ್ಕೊಡಿ. ಇಬ್ರು ಎಷ್ಟು ಕಿಲೋಮೀಟರ್? ಮೈನ್ ರೋಡ್ ಸಿಗಲ್ಲ. ಈ ಕಡೆ ಬಾ ಇಲ್ಲ ಹೋಗ್ತಾನೆ ಒಳ್ಳೆ. ಗೈಸ್ ಫೈನಲಿ ಬಂದ್ರು. ಬಾ ನೆಕ್ಸ್ಟ್ ಲೆವೆಲ್ ಬ್ರೋ. ಏನ್ ಶೆಕೆ ಅಪ್ಪ, ಸಿಕ್ಕಾಪಟ್ಟೆ ಶೆಕೆ. ಡನ್ನ ಎಲ್ಲಿ ತಂದಿದ್ದೀನಿ ನೋಡಿ, ಅದನ್ನೆಲ್ಲ ಕುಡ್ದು ತಂದಿದ್ದೀನಿ. ನಿಮ್ಗೋಸ್ಕರ ತಂದಿದ್ದೀನಿ ತೇಜು ಬ್ರೋ. ಓಕೆ ಡನ್. ಈಗ ಇದಕ್ಕೆ ಬರೋಣ. ಸೊ ನೀವು ಯಾವ ಒಂದು ಲೆಟರ್ಗೆ ನಿಲ್ಸಿರೋದು? ಐ ಟೆಲ್ ಯು ಡೋಂಟ್ ವರಿ. ಪ್ಲೀಸ್ ಟೆಲ್ ವಿಚ್ ಲೆಟರ್ ಯು ಸ್ಟಾಪ್. ಇವಾಗ ನೀವು ಯಾವ ಲೆಟರ್ ಸ್ಟಾಪ್ ಆಗ್ರಿ ಅಂದ್ರೆ ನೀವು ಫಸ್ಟ್ ಹೇಳ್ತಾ ಇಲ್ಲ ಅಲ್ಲ ಬ್ರೋ? ಹಾಂ, ನೀನು ಹೇಳ್ಬಿಡ್ತೀನಿ. ಪ್ಲೀಸ್ ಟೆಲ್ ಮಿ ಯಾವ ಲೆಟರ್ ನಿಲ್ಸಿದ್ರಿ? ಕ್ಯೂ. ಹಾಂ, ಕ್ಯೂನ ಎಕ್ಸಿಕ್ಯೂಟ್ ಮಾಡೋಕ್ಕಾಗಿಲ್ಲ. ಯೋಚನೆ ಮಾಡಿಲ್ಲ. ಕ್ಯೂಗೋಸ್ಕರ 15 ಮಿನಿಟ್ಸ್ ವೇಸ್ಟ್ ಮಾಡಿ. 20 ಮಿನಿಟ್ಸ್ ಆಗೈತಲ್ಲಿ. ಕ್ಯೂಗೋಸ್ಕರ 20 ಮಿನಿಟ್ಸ್ 25 ಮಿನಿಟ್ಸ್ ಓದಾಡಿದ್ದೀನಿ ನಾನು. ನೋ ವೇ. 25 ಮಿನಿಟ್ಸ್ ಕ್ಯೂಗೋಸ್ಕರ ಓದಾಡಿದ್ದೀನಿ. ನೀವು ಅಲ್ಗೆನಾ? ಇದನ್ನ ನಾನು ಮಾಡ್ತೀನಿ. ನಾನು ಕೊಟ್ಟೆ. ನಾನು ಸಪರೇಟಾಗಿ ಚಾಲೆಂಜ್ ಮಾಡಿದ್ರೆ ಕ್ಯೂ ಮಾಡ್ತೀನಿ. ನಾನು ಹೇಳ್ಕೊಡ್ಬಾರ್ದು ಅಂತ ಹೇಳಿ ಹೇಳ್ಕೊಟ್ಟಿಲ್ಲ ಅಷ್ಟೇ. ಬ್ರೋ ನಾನು ಹುಡುಕಿ ಸಾಕದೆ ಬ್ರೋ. ಈಗ ಕ್ಯೂ ಏನಿತ್ತು ನಾನು ಹೇಳಲ್ಲ. ಈಗ ಹೇಳಿ ಬ್ರೋ, ಪರವಾಗಿಲ್ಲ. ಕ್ಯೂ ಸಿಕ್ಕಿಲ್ಲ ಬ್ರೋ. ಕ್ಯೂ ಹುಡುಕ್ಬಿಟ್ಟಿದ್ರೆ RST ಎಲ್ಲ ಸಿಕ್ಬಿಡ್ತಿತ್ತು. ನನಗೆ ಕ್ಯೂ ಗೊತ್ತಿತ್ತು ಬ್ರೋ. ಹೇಳ್ಬೇಕು ಅಂತ ನೀನ್ ಚೀಟ್ ಮಾಡಬಾರ್ದು ಅಂತ ಹೇಳ್ದಲ್ಲ.
ಎಣ್ಣಿಂದ ನೆಸ್ಲೆ ಬರುತ್ತೆ ನೋಡಿ, ನೆಸ್ಲೆ ತಗಲಾಕೊಂಡೆ ನಾನು ಅದಕ್ಕೆ ನಾನು ಹೇಳ್ಕೊಟ್ಟಿಲ್ಲ. ಗೈಸ್ ನಾನು ಕೂಡ ಕ್ಯೂ ನಿಲ್ಸಿದ್ದು, ಇವರು ಕೂಡ ಕ್ಯೂ ನಿಲ್ಸಿದ್ದಾರೆ. ಇಲ್ಲಿಗೆ ಈ ಒಂದು ಚಾಲೆಂಜು ಟೈ ಮ್ಯಾಚು ಟೈ ಆಗಿರೋದು. ಏನು ಇದು ನಿಮ್ ಕವರ್ ಅಲ್ಲ ಇದು? ಇದು ಸುದೀಪನ್ ಕವರ್. ಇದು ಸಲೀಮ್ ಕವರ್. ಇಲ್ಲಿ ಕೂಡ ಹೈಟ್ ಕರೆಕ್ಟ್ ಆಗಿ ಮ್ಯಾಚ್ ಅವ್ರವ್ರ ಸೈಜ್ ತಕ್ಕನಂಗೆ ಅವ್ರು ಕವರ್ ತಗೋತಾರೆ ಬಿಡಿ ಬ್ರೋ. ಯಾಕೆ ಬ್ರೋ ನೀವು ಅವ್ರವ್ರ ಸೈಜ್ ತಕ್ಕನಂಗೆ ಅವ್ರು ಕವರ್ ತಗೋತಾರೆ. ಸೊ ಸಂಧ್ಯಾ ಅವರೇ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ತಿರ್ಗಾಡ್ದೆ. ನಾನು ಜಿಮ್ ಡಯಟ್ ನ ಹಾಳು ಮಾಡಿದ್ ಸುದೀಪನ್ಗೆ. ಹೌದು, ತಿಂದ ಬ್ರೋ ನೀನು ನಿಜ ಹೇಳು. ತಿಂದೆ, ತೋರಿಸ್ತೀನಿ ನೋವರಿ. ಯಾಕೋ ಡೌಟ್, ನಾನಂತೂ ಹೆವಿ ತಿನ್ಬಿಟ್ಟೆ. ಜಾಮೂನ್ ಅದು ಇಷ್ಟ ತಿಂದ್ರೆ ಮತ್ತೆ ಅರ್ಧ ವೇಸ್ಟ್ ಆಗ್ಬಿಟ್ಟು 20 ರೂಪಾಯಿ ಕೊಟ್ಟೆ ಅಂದ್ಬಿಟ್ಟು ಅದೊಂದು ತಿಂದೆ. ಯಪ್ಪ, ಇವಳು ಐಸ್ ಕ್ರೀಮ್ ಡಮಾರು. ಜೆ ಫಾರ್ ಜಾಮೂನಾ? ಓಕೆ ನೀವೇನ್ ತಗೊಂಡ್ರಿ ಬ್ರೋ? ಏನು ತಗೊಂಡಿದ್ದೀನಿ ಗೊತ್ತಿಲ್ಲ ರೀ. ಸೊ ಹೇಗಿತ್ತು ಹೇಳಿ? ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಬ್ರೋ. ನಿಮ್ಗೆ ಕ್ಯಾಮ್ರಾಮನ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಬ್ರೋ? ಏನ್ ಕ್ಯಾಮ್ರಾಮನ್ ಎಕ್ಸ್ಪೀರಿಯನ್ಸ್? ಈಸ್ಕೊಂಡ್ ತಿಂತಾಳೆ, ಒಂದ್ ಪೀಸ್ ಕೊಡೋಣ ಅಂತ ಯೋಚನೆ ಇಲ್ಲ ಬ್ರೋ. ನಾನ್ ಕಾಲ್ ಮಾಡಿ ತಿನ್ನೋರ್ಗು ನಾನೇ ತಗೊಂಡಿದ್ದು, ಇವಳು ಕೊಟ್ಟಿದ್ದಲ್ಲ ಬ್ರೋ. ಅದು ಕೈ ಕೊಟ್ಟರೆ ಕವರ್ ಹಾಕೋ ಅಂತ ಬ್ಯಾಗ್ ಹಾಕೊಂಡಿಲ್ಲ ಇವಳು. ಗೈಸ್, ಸೊ ನಾನು ಏನ್ ಹೇಳಿದ್ದೆ, ಸೊ ಇದರಲ್ಲಿ ವಿನ್ನರ್ ಆಗಿರೋರು ಗೆದ್ರೆ, ಈ ಚಾಲೆಂಜ್ ಅಲ್ಲಿ ಗೆದ್ರೆ 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಏನ್ ಮಾಡೋದು, ಮ್ಯಾಚ್ ಟೈ ಆಯ್ತು. ಸೊ ವಾಟ್, ಸರಿ ನೀವು 2,500 ರೂಪೀಸ್ ನನಗೆ ಕೊಡಿ, ನಾನು 2,500 ರೂಪೀಸ್ ನಿಮಗೆ ಕೊಡ್ತೀನಿ. ನೀವು ಇಡ್ರಿ ಬ್ರೋ, ಡ್ರಾ ಅಲ್ವಾ ಬ್ರೋ? 2,500 ಗೆದ್ರೆ ನಾನು ಎತ್ಕೊಂತೀನಿ. ಗ್ಯಾಪ್ ಅಲ್ಲಿ ಇದು ಇವನು ಆಡ್ತಾನೆ A to Z. ಇಲ್ಲ. ಸೊ ಇವಾಗ 2,500 ರೂಪೀಸ್ ನೀವು ನನಗೆ ಕೊಡಿ, ಅದೇ 2,500 ರೂಪೀಸ್ ನಾನು ನಿಮಗೆ ಕೊಡ್ತೀನಿ. ನೀವಿಬ್ರು ಸ್ಟೇಕ್ ಅಲ್ಲಿ ಇಕ್ಕಿರಿ, ನಾನು ಯಾರು ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತೀನಿ. ಗೈಸ್, ಇವರು ಸ್ಟಾರ್ಟಿಂಗ್ ಅಲ್ಲೇ A B ಅಲ್ಲೇ 2 ಕೈಲಿ ಹಿಡ್ಕೊಂಡ್ ಬಂದ್ಬಿಟ್ಟು ನುಗ್ತವ್ರೆ. ನಾನೇನೋ ಗೆದ್ರು ಅಂತ ಅನ್ಕೊಂಡಿದ್ದೆ. ಒಂದು ಪಾರ್ಟಲ್ಲಿ ಅನಿಸ್ತು, ನೀವು ಕ್ಯೂ ಅಲ್ಲಿ ಸ್ಟಕ್ ಆಗಿರ್ತಾರೆ ನನ್ನ ಪ್ರಕಾರ. ನಾನೇನು ಅನ್ಕೊಂಡೆ, ತೇಜ್ ಬ್ರೋ ಒಂದು ಒಳ್ಳೆ ಐಡಿಯಾ ಯೂಸ್ ಮಾಡಿರ್ತಾರೆ, ಏನಾದ್ರು ಒಂದು ಕ್ಯೂ ಏನೋ ಅವ್ರು ಕಂಡಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಆಲ್ರೆಡಿ ಇನ್ನೊಂದು ಯಾವ್ದು ರೇಟ್ ಹೇಳ್ಕೊಟ್ಟಿದ್ದೆ, ಶೇರ್ ಕೊಡ್ತೀನಿ ಅಂತ ಹೇಳ್ಕೊಟ್ಟಿದ್ದೆ. ಇದನ್ನ ಹೇಳ್ಕೊಡ್ಬೇಕಾದ್ರೆ ಎಕ್ಸ್ಟ್ರಾ ಕೊಡೋದು ಹೇಳ್ಕೊಟ್ಟಿಲ್ಲ ಅಷ್ಟೇ. ಬ್ರಾ, ನಿಮ್ದು ದೊಡ್ಡ ಗುಣ ಬ್ರೋ, ನಿಮ್ದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈ ರೇಂಜಿಗೆ ನೆಕ್ಸ್ಟ್ ಲೆವೆಲ್ ಟೈರ್ಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಒಂದು ಅನಿಸಿದೇನೆಂದ್ರೆ, ನನ್ನ ಜೊತೆಗೆ ಇನ್ನೊಬ್ಬ ಇರಲೇಬೇಕಿತ್ತು. ಪಾಯಿಂಟ್ ಬ್ರೋ, ಹೆಲ್ಪ್ ಆಗಿರೋದು ನಿಮಗೆ. ಏನ್ ಬ್ರೋ, ಹೋಗಿತ್ತು ಫೋನಲ್ಲಿ ಇಡಬೇಕು, ಇಟ್ಬಿಟ್ಟು ತಿನ್ಬೇಕು, ಸ್ಕ್ಯಾನರ್ ನಾನೇ ಫೋನ್ ಪೇ ಮಾಡಬೇಕು. ಅಷ್ಟು ಮಾಡಿ 25 ನಿಮಿಷ ಒಳಗಡೆ ಮುಗಿಸ್ಬಿಟ್ಟಿದ್ದಾರೆ. 25 ನಿಮಿಷ ಸರ್ಪ್ಲಸ್ ಡ್ಯೂರೇಷನ್ ಸಿಕ್ಕಿತ್ತು ನಿಮಗೆ. ಏನೋ ಒಂದು ಬ್ರೋ, ಒಳ್ಳೆ ಪ್ರಯತ್ನ ಆಯಿತು, ಸಕ್ಕದಾಗಿತ್ತು, ಮಜ್ವಾಗಿತ್ತು. ನಿಮ್ಗೆ ಹೇಗಿತ್ತು ಅಂತ ಕಮೆಂಟ್ ತಿಳಿಸಿ. ಸೊ ಇಲ್ಲಿಗೆ ಈ ವಿಡಿಯೋ ಏನು ಮಾಡುವ ಸಮಯ, ವಿಡಿಯೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ. ನೆಕ್ಸ್ಟ್ ವಿಡಿಯೋ ಯಾರು ಬರ್ಬೋದು? ಅಕಸ್ಮಾತ್ ನಾನು ಚೆನ್ನಾಗಿ ಮಾಡಿದ್ರೆ ಸಂಧ್ಯಾ ಅಂತ ಹಾಕ್ಬಿಟ್ಟು ಹಾರ್ಟ್ ಹಾಕಿ. ಅಯ್ಯಯ್ಯೋ, ಸಿ ಆಲ್ ಕ್ರೆಡಿಟ್ ಗೋಸ್ ಟು ತೇಜ್ ಬ್ರೋ. ಬಿಕಾಸ್ ನೀವಾದ್ರೂ ನನ್ನ ಕಡೆ, ಇವರಿಬ್ರು ನನ್ನ ಕಡೆ ಇರಲ್ಲ. ನೀವಾದ್ರೂ ನೀವು ಸೋಷಿಯಲ್ ಮೀಡಿಯಾ ನೋಡ್ತಾ ಇರೋದು ಒಂದು ಔಟ್ ಆಫ್ ಸೀನ್ ಇರೋದೇ ಒಂದಿಷ್ಟು. ನಿಮ್ಗೆ ಅನ್ಸುತ್ತೆ ನೋಡಿ, ನಾನು ಎಷ್ಟು ಅಮ್ಮ. ಇವ್ರದ್ದು ಟಾಮ್ ಅಂಡ್ ಜೆರಿ ಕತೆ ಯಾವಾಗಲೂ ಇದ್ದಿದೆ, ಬಿಡಿ ಏನು ತೊಂದರೆ ಇಲ್ಲ. ಸೊ ನೀವು ನಂದೇ ನೋಡ್ತೀರಿ, ಪರವಾಗಿಲ್ಲ. ಸೊ ಇವ್ರದ್ದು ಟಾಮ್ ಅಂಡ್ ಜೆರಿ ಫೈಟ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಯಾರು ಹಾಕ್ಬೇಕು, ನಿಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಇವಾಗ ಇನ್ನೊಂದು ಸ್ವಲ್ಪ ಜನ ಹಾಕ್ತೀನಿ ಅಂತ ಗೊತ್ತಿರುತ್ತೆ. ಯಾರ್ದು ಹಾಕ್ಬೋದು ಅಂತ ಒಂದು ನಿಮ್ಮ ಒಂದು ಗೆಸ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್ ಗೈಸ್, ಲವ್ ಯು ಆಲ್. ಬಾಯ್ ಬಾಯ್. ಮತ್ತೆ ಸಿಗುವ. ಬಾಯ್. ಇದ್ರಲ್ಲಿ ಇನ್ನೊಂದ್ ತರ ಮಾಡೋಣ. ಯಾರ ಅಮೌಂಟ್ ತುಂಬಾ ಕಮ್ಮಿ ಬಂದಿರುತ್ತೆ ಅವ್ರಿಗೆ ಅವರು ಗೆದ್ದಂಗೆ. ಅದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬೇಕಾದ್ರೆ ಹೇಳ್ತೀನಿ.